ಭಾರತೀನಗರದಿಂದ ಹನುಮಂತನಗರಕ್ಕೆ ಹೋಗುವ ಮಾರ್ಗದಲ್ಲಿ ಜಿ ಮಾದೇಗೌಡರ 2ನೇ ಹಂತದ ಬಡಾವಣೆಯನ್ನು ನಿರ್ಮಾಣ ಮಾಡಲು ಕ್ರಮ ಕೈಗೊಳ್ಳುವುದಾಗಿ ಭಾರತಿ ಗೃಹ ನಿರ್ಮಾಣದ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಶಾಸಕ ಮಧು ಜಿ ಮಾದೇಗೌಡ ಹೇಳಿದರು. ಭಾರತೀನಗರದ ಬಿಟಿ ಸಭಾಂಗಣದಲ್ಲಿ ಆಯೋಜಿಸಿದ ಭಾರತಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಭಾರತಿ ಗೃಹ ನಿರ್ಮಾಣ ಸಹಕಾರ ಸಂಘ, ಭಾರತಿ ವಿವಿಧೋದ್ದೇಶ ಸಹಕಾರ ಸಂಘದ 2024-25ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಭಾರತಿ ಗೃಹ ನಿರ್ಮಾಣ ಸಹಕಾರ ಸಂಘದಿಂದ ಭಾರತೀನಗರ ಸಮೀಪ 5 ಎಕರೆ ಜಮೀನನ್ನು ಖರೀದಿಸಿ ಸದಸ್ಯರಿಗೆ ನಿವೇಶನ ಹಂಚಿ 2ನೇ ಹಂತದ ಜಿ ಮಾದೇಗೌಡ ಬಡಾವಣೆ ನಿರ್ಮಾಣ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಭಾರತಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ 1250 ಸದಸ್ಯರನ್ನು ಹೊಂದಿದ್ದು 38 ಕೋಟಿ ವಹಿವಾಟು ನಡೆಯುತ್ತಿದೆ. 2024-25ನೇ ಸಾಲಿನಲ್ಲಿ 56 ಲಕ್ಷ ನಿವ್ವಳ ಲಾಭ ಗಳಿಸಿರುವುದು ಶ್ಲಾಘನೀಯ. ಹಾಗಾಗಿ ಷೇರುದಾರರಿಗೆ ಶೇಕಡಾ 25% ಲಾಭಾಂಶವನ್ನು ನೀಡುವುದಾಗಿ ಘೋಷಿಸಿದರು. ಭಾರತಿ ವಿವಿಧೋದ್ದೇಶ ಸಹಕಾರ ಸಂಘ 302 ಸದಸ್ಯರಿಂದ 6,66,000 ಬಂಡವಾಳ ಹೂಡಿಕೆ ಮಾಡಿ 5,86,000 ಪ್ರಸಕ್ತ ವರ್ಷ ಲಾಭ ಗಳಿಸಿದ್ದು ಈಗ ಪ್ರಗತಿ ಪಥದಲ್ಲಿ ನಡೆಯುತ್ತಿದೆ. ಈ ಲಾಭಾಂಶದಲ್ಲಿ ತಮ್ಮ ಸದಸ್ಯರಿಗೆ 600 ರು ಬೆಲೆ ಬಾಳುವ ಹಾಟ್ ಬಾಕ್ಸ್ ಅನ್ನು ಉಡುಗೊರೆಯಾಗಿ ನೀಡುತ್ತಿದ್ದೇವೆ. ಮುಂದಿನ 2025-26ನೇ ಸಾಲಿನಲ್ಲಿ ಸಂಘದಿಂದ ಆನ್ಲೈನ್ ಮೂಲಕ ಸದಸ್ಯರಿಗೆ ಹಾಗೂ ಸಾರ್ವಜನಿಕರಿಗೆ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು. ಭಾರತಿ ಗೃಹ ನಿರ್ಮಾಣ ಸಹಕಾರ ಸಂಘವು ಅಭಿವೃದ್ಧಿಯತ್ತ ಹೆಜ್ಜೆ ಹಾಕುತ್ತಿದೆ ಎಂದರು. ಈ ವೇಳೆ ಸಂಘದ ಉಪಾಧ್ಯಕ್ಷ ಬಿಎಂ ನಂಜೇಗೌಡ ಅವರು ಮಾತನಾಡಿ, ಮಂಗಳೂರು ಮತ್ತು ಶಿರಸಿಯಲ್ಲಿ ನಡೆಯುತ್ತಿರುವ ವಿವಿಧೋದ್ದೇಶ ಸಹಕಾರ ಸಂಘಗಳನ್ನು ವೀಕ್ಷಣೆ ಮಾಡಿ ಅದೇ ಮಾದರಿಯಲ್ಲಿ ಜಿ ಮಾದೇಗೌಡರ ಮೊಮ್ಮಗ ಆಶಯ್ ಮಧು ಅವರು ಭಾರತಿ ವಿವಿಧೋದ್ದೇಶ ಸಹಕಾರ ಸಂಘದ ವಹಿವಾಟನ್ನು ಹೆಚ್ಚಿಸಲು ಮತ್ತು ಅಭಿವೃದ್ಧಿಗೊಳಿಸಲು ಕ್ರಮ ಕೈಗೊಳ್ಳುವಂತೆ ಸಲಹೆ ನೀಡಿದರು. ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಸ್ ನಾಗರಾಜ್ ಅವರು ವಾರ್ಷಿಕ ವರದಿ ಮಂಡಿಸಿದರು. ನಿಧನಗೊಂಡ ಸಂಘದ ಸದಸ್ಯರಿಗೆ ಬುಧವಾರ ಸಂಜೆ 4 ಗಂಟೆಯಲ್ಲಿ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಈ ವೇಳೆ ಸಂಘದ ನಿರ್ದೇಶಕರಾದ ಭಾರತಿ ಎಜುಕೇಷನ್ ಟ್ರಸ್ಟ್ನ ಸಿಇಒ ಆಶಯ್ ಮಧು, ನಿರ್ದೇಶಕರಾದ ಸಿದ್ದೇಗೌಡ, ಎಸ್ ಜಯರಾಮು, ಜಿ ಕೃಷ್ಣ, ಡಾಕ್ಟರ್ ಎಸ್ಎಲ್ ಸುರೇಶ್, ಡಾಕ್ಟರ್ ತಮೀಜ್ ಮಣಿ, ಪಿ ನಾಗಮದಯ್ಯ, ಎಂಆರ್ ಅವಿನಾಶ್, ಸಿಡಿ ಶ್ವೇತಾ, ಎಚ್ಪಿ ಪ್ರತಿಮಾ, ನೌಕರರಾದ ಪ್ರಮೋದ್, ಅನಿತಾ, ನಿಖಿಲ್, ಅನಿಲ್ ಕುಮಾರ್, ಅನುಪ್ರಿಯಾ, ಬಿ ಸುಕನ್ಯಾ ಇದ್ದರು. ಆಪತ್ತನ ನಿಧಿ 4,17,896, ಸಹಕಾರ ಶಿಕ್ಷಣ ನಿಧಿ 1,013, ಧರ್ಮದ ನಿಧಿ 17,900 ಕೂಡ ಮಾಡಿದ್ದೀವಿ. ಈಗ ಇನ್ನೊಂದು ಬ್ಯಾಲೆನ್ಸ್ ಒಂದು 60% ಲ್ಯಾಂಡನ್ನು ಪರ್ಚೇಸ್ ಮಾಡಬೇಕಾಗಿದೆ. ಒಂದು 5 ಎಕರೆ ಜಾಗನ ನಾವು ನೋಡಿದ್ದೀವಿ. ಇದರಲ್ಲಿ ಜಿ ಮಾದೇಗೌಡ ಲೇಔಟ್ ಫೇಸ್ 2 ಮಾಡಿ ಇದರಲ್ಲಿ ಎಲ್ಲರಿಗೂ ಕೂಡ ಇದನ್ನು ಸೈಟನ್ನು ಕೊಡುವಂಥದ್ದನ್ನು ಯಾರು ಗೃಹ ನಿರ್ಮಾಣ ಸಹಕಾರ ಸಂಘದ ಸದಸ್ಯರಿದ್ದೀವಿ ಅವ್ರಿಗೆಲ್ಲರಿಗೂ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೂ ಹೆಚ್ಚಿನ ವಿಚಾರಗಳು ಇದ್ರ ಬಗ್ಗೆ ನಾನು ಮಾತಾಡಲಿಕ್ಕೆ ಇಚ್ಛೆ ಪಡೋಲ್ಲ. ಅದನ್ನು ಇನ್ನೊಂದು ದಿನ ಬಂದಾಗ ನಾನು ಹೇಳ್ತೀನಿ. ಡೈರೆಕ್ಟರ್ಗಳಿಗೂ ಕೂಡ ಹಲವಾರು ಸಂದರ್ಭಗಳಲ್ಲಿ ಸಹಕಾರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಡೈರೆಕ್ಟರ್ಗಳಿಗೂ ಕೂಡ ಹಲವಾರು ಮೀಟಿಂಗ್ಗಳಲ್ಲಿ ನಾನು ಹೇಳಿದ್ದೆ, ಎಲ್ಲರೂ ಒಂದು ಸೈಟ್ ನೋಡಿ ನಾವು ಕೂಡ ಒಂದು ಸೈಟ್ ತಗೊಂಡು ಒಂದು ಬ್ಯಾಂಕನ್ನು ಅಲ್ಲಿ ನಮ್ಮದೇ ಆದಂಥ ಒಂದು ಕಟ್ಟಡವನ್ನು ಕಟ್ಟಿಕೊಂಡು ಒಂದು ಬ್ಯಾಂಕ್ ಮಾಡೋಣ ಅನ್ನೋದನ್ನು ಒಂದು ಆಲೋಚನೆ ಇತ್ತು. ಕಳೆದ ಹಲವಾರು ವರ್ಷಗಳಿಂದ, 4-5 ವರ್ಷಗಳಿಂದ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಆದರೆ ಏನು ನಮಗೆ ಸೈಟ್ ಸರಿಯಾದ ಇದರಲ್ಲಿ ಸಿಗ್ತಾ ಇಲ್ಲ. ಇದ್ರ ಜೊತೆಗೆ ನಾವು ಸೈಟನ್ನು ಹೊರಗಡೆ ನಾವು ಪರ್ಚೇಸ್ ಮಾಡಿದ್ರೆ ನಮ್ಮ ವಿದ್ಯಾರ್ಥಿಗಳು ಏನು ಬ್ಯಾಂಕಿಗೆ ಹೋಗಿ ದುಡ್ಡನ್ನು ಕಟ್ಟಬೇಕಾಗಿದೆ, ಅದನ್ನು ಅವ್ರಿಗೂ ಕೂಡ ಸ್ವಲ್ಪ ಕಷ್ಟ ಆಗ್ತದೆ ಹೊರಗಡೆ. ಈಗಲೇ ನಮಗೇನಾಗ್ತದೆ, ಆಫೀಸಲ್ಲಿ ಬರ್ತಾರೆ, ಅಲ್ಲಿ ಪೇಮೆಂಟ್ ಮಾಡೋಕ್ಕೆ ನಾವು ತಿರ್ಗಿ ಬ್ಯಾಂಕಿಗೆ ಹೋಗ್ಬೇಕಂತ ಗಲಾಟೆ ಮಾಡಿಕೊಂಡು ಪೇರೆಂಟ್ಸ್ಗಳೆಲ್ಲ ಗಲಾಟೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ನಾವು ಏನು ಇಲ್ಲಿ ಒಂದು ಫೀಲ್ಡ್ ಮಾಡಿದ್ದೀವಿ, ಈಗ ಕಾಂಪೌಂಡ್ ಹಾಕಿದ್ದೀವಿ, ಅಲ್ಲಿ ಒಂದು ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗನ್ನು ಮಾಡಬೇಕು ಅನ್ನೋದನ್ನು ಒಂದು ಆಲೋಚನೆಯಿದ್ದೀವಿ. ಅಲ್ಲಿ ಕೆಳಗಡೆ ಕಾರ್ ಪಾರ್ಕಿಂಗು ಮತ್ತು ಸ್ಕೂಟರ್ ಪಾರ್ಕಿಂಗು ಕೆಳಗಡೆ ಮಾಡಿ, ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಒಂದು ಲಾ ಕಾಲೇಜು ಬರ್ತಾಯಿದೆ, ಮತ್ತು ಒಂದು ಅಕಾಡೆಮಿ ಅಡ್ಮಿಷನ್ ಬ್ಲಾಕ್ ಒಂದು ಬರ್ತದೆ, ಮತ್ತು ಬಿ ಎಡ್ ಕಾಲೇಜಲ್ಲಿ ಬರ್ತದೆ. ಬಿ ಎಡ್ ಕಾಲೇಜು ಪಾಪ ಅವರು ಭಾಳ ಕಡೆ ಹೋಗ್ತಾರೆ. ಬಿ ಎಡ್ ಕಾಲೇಜು ಮತ್ತು ಇದೆಲ್ಲ ಮಾಡಬೇಕು ಅಂತ ಅಲ್ಲಿ ಆಲೋಚನೆ ಇದೆ. ಅಲ್ಲಿ ಒಂದು ಪಾರ್ಟನ್ನು ನಾವು ಬ್ಯಾಂಕಿಗೆ ಕೊಟ್ಟರೆ, ಬ್ಯಾಂಕಿಗೆ ಆ ಬ್ಯಾಂಕಲ್ಲಿ ಅವ್ರಿಗೆ ಯಾವ ರೀತಿ ಬೇಕು ಅದನ್ನು ಒಂದು ನಾವು ಬೇರೆ ಬೇರೆ ಬ್ಯಾಂಕಿಗೆ ಹೋಗಿ ವಿಸಿಟ್ ಮಾಡಿ, ಮಂಗಳೂರು ಕಡೆ ಹೋಗಿ ಬ್ಯಾಂಕಲ್ಲಿ ವಿಸಿಟ್ ಮಾಡಿ ಬರೋಣ ಅನ್ನೋ ಒಂದು ಇದರಲ್ಲಿದ್ದೀವಿ. ಅಲ್ಲಿ ಒಂದು ಬ್ಯಾಂಕನ್ನು ಕೂಡ ಒಂದು ನಮ್ಮ
ಈ ಒಂದು ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕನ್ನು ಅಲ್ಲಿ ಮಾಡೋಣ ಅನ್ನೋದು ನಮ್ಮೆಲ್ಲರ ಒಂದು ಆಶಯ ಇದೆ. ಅದಕ್ಕಾಗಿ